ಹಲೋ, ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಅಸ್ಟ್ರೋ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್. ಬನ್ನಿ, ಈ ಒಂದು ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸು ನಿಮಗೆ ತಲುಪುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಭಾಗ್ಯರೇಖೆ ಬಗ್ಗೆ ಸ್ವಲ್ಪ ವಿಶೇಷ ಕುತೂಹಲಕಾರಿಯಾದಂಥ ವಿಚಾರವನ್ನು ಹೇಳ್ತೀನಿ. ನೋಡಿ, ಯಾರಿಗೆ ಭಾಗ್ಯರೇಖೆ ಅಂದರೆ ಈ ಒಂದು ಹಸ್ತದ ಮಧ್ಯಭಾಗದಲ್ಲಿ ಸ್ಟಾರ್ಟಾಗಿ ಮಧ್ಯದ ಬೆರಳಿಗೆ ಹೋಗುವಂಥ ಒಂದು ರೇಖೆ ಯಾರಿಗಿರುತ್ತೆ ಅವರನ್ನು ಬಹಳಷ್ಟು ಅದೃಷ್ಟಶಾಲಿ ಅಂತ ಕರೀತಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಯಾರಿಗೆ ಈ ರೇಖೆ ಇರೋದಿಲ್ಲ ಅವರು ನಿಜಕ್ಕೂ ಅದೃಷ್ಟಶಾಲಿ ಅಂತ ಹೇಳ್ಬೋದು. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ, ವಾಟ್ ಡು ಯು ಮೀನ್ ಅಂತ ಕೇಳ್ಬೋದು. ಅಂದರೆ ಇದರ ಅರ್ಥ ಇಷ್ಟೇ, ಯಾವುದೇ ಒಬ್ಬ ವ್ಯಕ್ತಿಗೆ ಭಾಗ್ಯರೇಖೆ ಇರೋದು ತುಂಬ ಭಾಗ್ಯಶಾಲಿಯಾದಂಥ ಒಂದು ಚಿಹ್ನೆ. ಆದರೆ ಆ ಭಾಗ್ಯರೇಖೆ ಬಹಳ ಸ್ಪಷ್ಟವಾಗಿರಬೇಕು. ಎರಡನೇದಾಗಿ ತುಂಬ ಒಂದು ಸರಳವಾಗಿರಬೇಕು. ತುಂಬ ಒಂದು ದಪ್ಪನೂ ಇರಬಾರ್ದು, ಒಂದು ಸಣ್ಣನೂ ಇರಬಾರ್ದು, ಹಾಗೆ ಇರಬೇಕು. ಹಾಗೆ ಇದರಲ್ಲಿ ಯಾವುದೇ ಒಂದು ಅಡ್ಡ ರೇಖೆ ಆಗಲಿ ಅಥವಾ ಕಪ್ಪು ಚುಕ್ಕೆ ಆಗಲಿ ಅಥವಾ ಐಲ್ಯಾಂಡ್ ಆಗಲಿ ಇದ್ದಾಗ ಜೀವನದಲ್ಲಿ ಅತಿ ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತೀರಾ ಫ್ರೆಂಡ್ಸ್. ನೋಡಿ, ಫಾರ್ ಎಕ್ಸಾಂಪಲ್ ಈ ಹಸ್ತದಲ್ಲಿ ನೀವು ನೋಡ್ತಾ ಇದ್ದೀರಾ, ನೋಡಿ ಭಾಗ್ಯರೇಖೆ ಇಲ್ಲಿಂದ ಶುರುವಾಗಿ ಹೀಗೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಅದು ಸ್ಪಷ್ಟವಾಗಿರೋದನ್ನು ಕಾಣಿಸುತ್ತೆ. ನೋಡಿ, ಭಾಗ್ಯರೇಖೆ ಈ ರೀತಿ ಸ್ಪಷ್ಟವಾಗಿದ್ದಾಗ ವಿತೌಟ್ ಯಾವುದೇ ಒಂದು ಅಡ್ಡ ರೇಖೆಗಳು ಕಾಣ್ತಾ ಇಲ್ಲ. ನೋಡಿ, ಇಲ್ಲಿ ಭಾಗ್ಯರೇಖೆ ಹೀಗೆ ಸ್ಟ್ರೈಟಾಗಿ ಹೋಗ್ತಾ ಇದೆ. ಇದ್ರ ಮೇಲೆ ಯಾವುದೇ ಅಡ್ಡಗೆರೆಗಳಿಲ್ಲ, ಹಾಗೂ ಯಾವುದೇ ಒಂದು ಐಲ್ಯಾಂಡ್ ಇಲ್ಲ, ಯಾವುದೇ ಒಂದು ಚತುರಂಗ ಪಾಳ್ಯ ಅಂದರೆ ಒಂದು ಗ್ರಿಲ್ ಸಹ ಇಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿಯಾದಂಥ ಹ್ಯಾಂಡ್ಗಳನ್ನು, ಈ ಥರ ಇರುವಂಥ ಭಾಗ್ಯರೇಖೆ ನಿಜಕ್ಕೂ ಶುಭದಾಯಕ ಅಂತ ಹೇಳ್ಬೋದು. ಬೈ ಚಾನ್ಸ್ ಭಾಗ್ಯರೇಖೆ ಇಲ್ಲ ಅಂದರೆ ತುಂಬ ಉತ್ತಮವಾದಂಥ ಚಿಹ್ನೆ. ಆದರೆ ಭಾಗ್ಯರೇಖೆ ಇಲ್ಲ, ಆದರೆ ಭಾಗ್ಯರೇಖೆಯ ಒಂದು ಸ್ಥಳದಲ್ಲಿ ಏನಾದರೂ ಕ್ರಾಸ್ ಇರ್ಬೋದು ಅಥವಾ ತುಂಬ ಅಡ್ಡರೇಖೆಗಳಿದ್ದಾವೆ ಅಂದರೂ ಸಹ ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಾ ಅಂತ ಹೇಳ್ಬೋದು. ಸೊ ಹಾಗಾಗಿ ಭಾಗ್ಯರೇಖೆ ಇದ್ದರೆ ಭಾಳ ಸ್ಪಷ್ಟವಾಗಿ ಹೀಗಿರಬೇಕು, ಹಾಗೂ ಅದರಲ್ಲಿ ಮೇಲ್ಮುಖವಾದಂಥ ಕೌಲುಗಳನ್ನ ನಾವು ಹೊಂದಿದರೆ ತುಂಬ ಶುಭ ಅಂತ ಹೇಳ್ಬೋದು. ನೋಡಿ, ಇದು ಭಾಗ್ಯರೇಖೆಗೆ ಮೇಲ್ಮುಖ ಕೌಲುಗಳು ಈ ಥರ ಒಡೆದಿದ್ದಾಗ ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಆಗಿರ್ಬೋದು ಅಥವಾ ಈ ರೀತಿ ಆಗಿರ್ಬೋದು. ಈ ಒಂದು ಮೇಲ್ಮುಖ ಕೌಲುಗಳನ್ನು ನಾವು ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ಕರಿತೀವಿ. ಹಾಗೆಯೇ ಈ ಒಂದು ಭಾಗ್ಯರೇಖೆ ನಮ್ಮ ಒಂದು ಹಸ್ತರೇಖೆಯ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಭಾಗ್ಯರೇಖೆ ಶನಿ ಪರ್ವತದ ಹತ್ರ ನೇರವಾಗಿ ನಿಂತಾಗ ಅಲ್ಲಿ ಬಹಳ ಉತ್ತಮವಾದಂಥ ಒಂದು ಬಹಳ ಅಂದರೆ ಬಹಳ ಉತ್ತಮವಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಂಥ ಸ್ಥಿತಿ ಅಂದರೆ ನೋಡಿ, ಇಲ್ಲಿ ಟೇಕ್ ಫಾರ್ ಎಕ್ಸಾಂಪಲ್, ಇದು ಇಲ್ಲಿಂದ ಹೀಗೆ ಭಾಗ್ಯರೇಖೆ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಭಾಗ್ಯರೇಖೆಯ ಅಕ್ಕಪಕ್ಕದಲ್ಲೇ ಒಂದು ಈ ರೀತಿ ವರ್ಟಿಕಲ್ ಲೈನ್ಸ್ ಏನಾದರೂ ಇದೆ ಅಂದರೆ ಹಣ ನಿಮಗೆ ತ್ರಿಬಲ್ ಅಥವಾ ಎಷ್ಟು ಸಾಧ್ಯ ಅಷ್ಟು ಒಂದು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಈ ಭಾಗ್ಯರೇಖೆಯ ಒಂದು ಕೆಳಗಡೆ ಅಂದರೆ ಅದು ಕ್ರಾಸಿಂದ ಮೊದಲುಗೊಂಡು ಈ ಥರ ಕ್ರಾಸಿಂದ ಭಾಗ್ಯರೇಖೆ ಹೋಗಿದೆ ಅಂದರೆ ಜೀವನದಲ್ಲಿ ಬಹಳಷ್ಟು ಆಘಾತಕಾರಿ ವಿಚಾರದ ನಂತರ ಇವರಿಗೆ ಭಾಗ್ಯೋದಯ ಆಗಿರುತ್ತೆ ಅಂತ ಹೇಳ್ಬೋದು. ಅಥವಾ ಯಾರಿಗೆ ಭಾಗ್ಯರೇಖೆಯ ತುದಿನಲ್ಲಿ ಕ್ರಾಸ್ ಮಾರ್ಕ್ ಯಾರಿಗಿರುತ್ತೆ ಅವರು ಎಷ್ಟೇ ಭಾಗ್ಯವಂತರಾದ್ರೂ ಇರುವಂಥ ಭಾಗ್ಯ ಅಲ್ಲ, ತಮ್ಮ ಓಲ್ಡ್ ಏಜಲ್ಲಿ ತಮ್ಮ ಒಂದು ಓಲ್ಡ್ ಏಜ್ ಅಂದರೆ ತಮ್ಮ ಒಂದು ಒಂದು ವೃದ್ಧಾಪ್ಯದಲ್ಲಿ ಎಲ್ಲವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಭಾಗ್ಯರೇಖೆ ಬಹಳ ಉತ್ತಮವಾಗಿರೋದರ ಜೊತೆಗೆ ಈ ಒಂದು ಕೆಟ್ಟ ಚಿಹ್ನೆಗಳಿರಬಾರ್ದು, ಉತ್ತಮವಾಗಿರಬೇಕು. ಹಾಗೂ ಇದರ ಒಂದು
ಜಾಗದಲ್ಲಿ ಒಂದು ಟ್ರೈಡೆಂಟ್, ಈ ಥರ ಟ್ರೈಡೆಂಟ್ ಇದ್ದರೂ ಬಹಳ ಒಳ್ಳೆಯದು. ಈ ಥರ ತ್ರಿಭುಜ ಇದ್ದರೆ ಇನ್ನೂ ಒಳ್ಳೆಯದು. ಈ ಥರ ಚತುರ್ಭುಜ ಇದ್ದರೆ ಅತ್ಯಂತ ಶುಭ ಅಂತ ಹೇಳ್ಬೋದು. ಈ ಎಲ್ಲ ಒಂದು ಚಿಹ್ನೆಗಳೇನಾದರೂ ಇದೆ ಅಂದರೆ ಇವರು ಜೀವನದಲ್ಲಿ ಅದ್ಭುತವಾದಂಥ ಹಣಕಾಸಿನ ವಿಚಾರವನ್ನು, ಹಣಕಾಸಿನ ಸಂಪತ್ತನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಬೈ ಚಾನ್ಸ್ ಇದೇನೂ ಇಲ್ಲ, ತುಂಬ ಸ್ಮೂತಾಗಿ ಈ ಒಂದು ಶನಿ ಪರ್ವತ ತುಂಬ ಸ್ಮೂತಾಗಿ, ತುಂಬ ಯಾವುದೇ ರೇಖೆಗಳಿಲ್ಲದೆ ಇರುತ್ತೆ. ಮತ್ತು ಇಲ್ಲಿ ಒಂದೇ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಈ ಥರ ಇರುತ್ತೆ. ಇದು ಸಹ ಭಾಗ್ಯ ರೇಖೆಗೆ ಸರಿಸಮನಾದಂಥ ರೇಖೆ ಆಗುತ್ತೆ ಅಂತ ಹೇಳ್ಬೋದು. ಭಾಗ್ಯರೇಖೆ ಇದ್ದಾಗ ಅದು ಎಲ್ಲೇ ಆಗಲಿ ಕಟ್ಟಾಗುವಂಥ ಸಾಧ್ಯತೆ ನೋಡಿ. ಭಾಗ್ಯರೇಖೆ ಇಲ್ಲಿದೆ ಹೀಗೆ ಅಂತ, ಇಲ್ಲಿ ಕಟ್ಟಾಗಿ ಇಲ್ಲೊಂದು ಈ ಥರ ಭಾಗ್ಯರೇಖೆ ಬಂದಿದೆ, ಅಥವಾ ಇಲ್ಲೆಲ್ಲ ಕಟ್ಟಾಗಿ ಈ ಥರ ಬಂದಿರುವಂಥದ್ದು, ಅದ್ರ ಮೇಲುಗಡೆ ಈ ಥರ ಅಡ್ಡಗೆರೆ ಬಂದಿರೋದು, ಇದೆಲ್ಲ ಬಹಳಷ್ಟು ಸಮಸ್ಯೆಯನ್ನು ಹುಟ್ಟಾಕ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಭಾಗ್ಯರೇಖೆಯನ್ನು ಹೊಂದಿದ್ದೀರಾ ಅಂದರೆ ತುಂಬ ಅದೃಷ್ಟಶಾಲಿಗಳು. ಆದರೆ ಸರಿಯಾದ ಭಾಗ್ಯರೇಖೆಯನ್ನು ಹೊಂದಿದರೆ ಮಾತ್ರ ನೀವು ಅದೃಷ್ಟಶಾಲಿಗಳು. ಇಲ್ಲ ಅಂದರೆ ಆ ಒಂದು ಭಾಗ್ಯದ ಒಂದು ಹಾದಿನಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಹಾಗೂ ನಿಮ್ಮ ಭಾಗ್ಯ ಇದು ತುಂಬ ಏರಿಳಿತಗಳಿಂದ ಕೂಡಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.